ಓಕೆ, ನಿಮ್ದು ಅಪ್ಲಿಕೇಶನ್ ಬಂದು ಪ್ರಾಜೆಕ್ಟ್ ಬಂದು ಕ್ವೆರಿ ಫಾರ್ಮುಲೇಷನ್ ಫಾರ್ ವೆಬ್ ಡೇಟಾ ಅಂತೇಳಿ. ಸೊ ಇಲ್ಲಿ ಏನು ಅಪ್ಲಿಕೇಶನ್ ಅಂತಂದ್ರೆ ಇಟ್ ಇಸ್ ಬೇಸಿಕಲಿ ಯೂಸ್ಡ್ ಇನ್ ದ ಕಂಪನಿ ಒಳಗೆ ಈ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ. ಈ ಅಪ್ಲಿಕೇಶನ್ ಹೆಂಗ್ ಅಂತಂದ್ರೆ ಇಟ್ ಇಸ್ ಲೈಕ್ ಅ ಕಮ್ಯುನಿಕೇಶನ್ ಬಿಟ್ವೀನ್ ಕಸ್ಟಮರ್ ಅಂಡ್ ಕಂಪನಿ, ಅಥವಾ ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಕಮ್ಯುನಿಕೇಶನ್ ಬಿಟ್ವೀನ್ ಅ ಕಂಪನಿ ಎಂಪ್ಲಾಯ್ ಅಂಡ್ ದ ಅದರ್ ಎಂಪ್ಲಾಯ್ಸ್ ಆಫ್ ದ ಕಂಪನಿ ಇನ್ ದಿಸ್ ಕೇಸ್. ಸೊ ಇಲ್ಲಿ ಅಂದ್ರೆ ಕ್ವೆರಿ ಫಾರ್ಮುಲೇಷನ್ ಅಂದ್ರೆ ಏನು? ಕ್ವೆರಿ ಫಾರ್ಮುಲೇಷನ್ ಇಸ್ ಕ್ವಶನಿಂಗ್ ಇನ್ ದಿಸ್ ಕೇಸ್. ಸೊ ಏನೋ ಒಂದು ಡೌಟ್ ಇರ್ತದೆ ಅಥವಾ ಒಂದು ಕಮ್ಯುನಿಕೇಶನ್ ಮಾಡ್ಬೇಕಾಗಿದೆ, ಆ ಕಮ್ಯುನಿಕೇಶನ್ ಸಲುವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ. ವೇರ್ ವೆಬ್ ಡೇಟಾ ಅಂತ ಹೇಳ್ತೀವಿ. ವೆಬ್ ಡೇಟಾ ಅಂತಂದ್ರೆ ಯುವರ್ ಡೇಟಾ ದಟ್ ಇಸ್ ದೇರ್ ಈಸ್ ಸ್ಟೋರ್ಡ್ ಇನ್ ದ ಸರ್ವರ್, ಅಂದ್ರೆ ಅದು ಇಂಟರ್ನೆಟ್ ನಾಗ ಸ್ಟೋರ್ ಆಗಿರ್ತದೆ. ಸ್ಟೋರ್ ಆಗಿ ಆ ಪರ್ಟಿಕ್ಯುಲರ್ ಕಮ್ಯುನಿಕೇಶನ್ಗೆ ಅಡ್ಮಿನಿಸ್ಟ್ರೇಟರ್ ವಿಲ್ ಬಿ ರೆಸ್ಪಾಂಡಿಂಗ್ ಟು ಯುವರ್ ಕ್ವೆರೀಸ್. ಸೊ ನಿಮ್ದು ಹೆಡ್ ಅಂತ ಹೇಳ್ಬೋದು. ಆ ಹೆಡ್ ರೆಸ್ಪಾಂಡ್ ಮಾಡ್ಲಿಕ್ಕೆ ವಿ ಮೇಕ್ ಯೂಸ್ ಆಫ್ ದಿಸ್ ಕೈಂಡ್ ಆಫ್ ಅಪ್ಲಿಕೇಶನ್ ಅಂತ ಹೇಳ್ಬೇಕು. ಸೊ ಫಸ್ಟ್ ನೀವೇಂದ್ರೆ ಇಷ್ಟು ಅವರಿಗೆ ನಿಮ್ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕು. ಎಕ್ಸ್ಪ್ಲೈನ್ ಮಾಡಿದ ತಕ್ಷಣ ದೆನ್ ಯು ಹ್ಯಾವ್ ಟು ರನ್ ದ ಪ್ರಾಜೆಕ್ಟ್ ಅಂಡ್ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ದ ಪ್ರಾಜೆಕ್ಟ್ ಇನ್ ದಿಸ್ ಕೇಸ್. ಸೊ ಪ್ರಾಜೆಕ್ಟ್ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ ನಿಮ್ದಲ್ಲಿ ಕಾಲೇಜ್ ಸಿಸ್ಟಮ್ನಾಗ ಯು ಹ್ಯಾವ್ ಟು ಗೋ ಟು ದಿಸ್ ಪಿ ಸಿ ಒಳಗ ಲೋಕಲ್ ಡಿಸ್ಕ್ ಸಿ ಅಂತ ಇರ್ತದ. ಲೋಕಲ್ ಡಿಸ್ಕ್ ಸಿ ಒಳಗ SSKB ನಿಮ್ದು ಕಾಲೇಜ್ ಫೋಲ್ಡರ್ ಹೆಸರು ಮೇಲೆ ಫೋಲ್ಡರ್ ಕ್ರಿಯೇಟ್ ಆಗಿರ್ತದೆ. ಅದ್ರೊಳಗೆ ಎಲ್ಲ ಪ್ರಾಜೆಕ್ಟ್ಸ್ಗಳು ಇರ್ತಾವೆ. ಸೊ ಅದ್ರೊಳಗೆ ನಿಮ್ದು ಪ್ರಾಜೆಕ್ಟ್ ಜಸ್ಟ್ ಯು ಟೈಪ್ ಕ್ವೆರಿ ಫಾರ್ಮುಲೇಷನ್ ಅಂತ ಟೈಪ್ ಮಾಡ್ರಿ, ಇಟ್ ವಿಲ್ ಓಪನ್ ದ ಅಪ್ಲಿಕೇಶನ್. ಸೊ ಕ್ವೆರಿ ಫಾರ್ಮುಲೇಷನ್ ಓಪನ್ ಕ್ಲಿಕ್ ಮಾಡ್ರಿ, ಫೋಲ್ಡರ್ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ 2 ಫೈಲ್ಸ್ ಇರ್ತಾವೆ. ಒಂದು ಫೈಲ್ ಇಟ್ ಇಸ್ ಕಾಲ್ಡ್ ಆಸ್ server.bat, ಸೆಕೆಂಡ್ ಬಂದು ಪ್ರಾಜೆಕ್ಟ್ ಅಂತೇಳಿ. ಇವೆರಡು ಫೈಲ್ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್. ಇದಕ್ಕಿಂತ ಮುಂಚೆ ಏನಂದ್ರೆ ಇಲ್ಲಿ ನೀವು ನಿಮ್ ಪ್ರಾಜೆಕ್ಟ್ ರನ್ ಮಾಡೋಕ್ಕಿಂತ ಮುಂಚೆ ಆ ಸಿಸ್ಟಮ್ನಾಗ ಏನೇನ್ ಫೋಲ್ಡರ್ಸ್ ಅವ, ಏನೇನ್ ಫೈಲ್ಸ್ ಅವ ಎಲ್ಲಾನು ಕ್ಲೋಸ್ ಮಾಡ್ಬೇಕು ನೀವು. ಓಕೆ, ಯಾಕಂದ್ರೆ ನಿಮ್ ಸಿಸ್ಟಮ್ನಾಗ ಸಪೋಸ್ ನಿಮ್ಗಿಂತ ಮುಂಚೆ ಯಾರಾದ್ರೂ ಬಂದು ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಿದ್ರು ಅಂತಂದ್ರೆ ನಿಮ್ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಆಗಂಗಿಲ್ಲ. ಸೊ ಅದ್ರ ಸಲುವಾಗಿ ನೀವ್ ಏನ್ ಮಾಡ್ಬೇಕು, ಫಸ್ಟ್ ಎಲ್ಲ ಸ್ಕ್ರೀನ್ಸ್ಗಳು ಕ್ಲೋಸ್ ಮಾಡ್ರಿ. ಕ್ಲೋಸ್ ಮಾಡಿ ಯು ಹ್ಯಾವ್ ಟು ಫಸ್ಟ್ ರನ್ ದ ಫೈಲ್ ದಟ್ ಇಸ್ server.bat. ಸೊ ಆ server.bat ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಟ್ ಲಾಸ್ಟ್ ಫಾರ್ ಆಪ್ಷನ್ ರನ್ ಅಂತ ಕ್ಲಿಕ್ ಮಾಡ್ರಿ. ಸೊ ಈಗ ಏನಂತಂದ್ರೆ ನಿಮ್ದು ಅಪ್ಲಿಕೇಶನ್ ಸರ್ವರ್ ರನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇಲ್ಲಿ ಬ್ಯಾಕ್ ಗ್ರೌಂಡ್ ರನ್ ಆಗ್ತಿರ್ತದೆ. ರನ್ ಆಗ್ಬೇಕಾದಾಗ ಕ್ವಿಟ್ ದ ಸರ್ವರ್ ವಿತ್ ಕಂಟ್ರೋಲ್ ಬ್ರೇಕ್ ಅಂತ ಬರ್ಬೇಕು. ನಾವು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ವಿಟ್ ದ ಸರ್ವರ್ ವಿತ್ ಕಂಟ್ರೋಲ್ ಬ್ರೇಕ್ ಅಂತ ಬಂತು ಅಂತಂದ್ರೆ ನಿಮ್ದು ಸರ್ವರ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗ್ಯದ. ನಿಮ್ ಪೂರ್ತಿ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಮುಗಿಯತನ ಇದನ್ನ ಕ್ಲೋಸ್ ಮಾಡಬಾರ್ದು. ಸೊ ಇದನ್ನ ಏನ್ ಮಾಡಿ ಮಿನಿಮೈಸ್ ಮಾಡಿ ನೆಕ್ಸ್ಟ್ ಯು ಹ್ಯಾವ್ ಟು ಗೋ ವಿತ್ ದ ಪ್ರಾಜೆಕ್ಟ್ ಅಂತ ಫೈಲ್. ಸೊ ಪ್ರಾಜೆಕ್ಟ್ ಅಂತ ಫೈಲ್ ಡಬಲ್ ಕ್ಲಿಕ್ ಮಾಡ್ರಿ. ಇಟ್ ಲಾಸ್ಟ್ ಫಾರ್ ರನ್, ಓಪನ್ ಅಂತ ಕ್ಯಾನ್ಸಲ್, ಓಪನ್ ಅಂತ ಕ್ಲಿಕ್ ಮಾಡ್ರಿ. ಇಟ್ ವಿಲ್ ರನ್ ದ ಅಪ್ಲಿಕೇಶನ್ ಇನ್ ದ ಕ್ಲೌಡ್ ಇನ್ ದಿಸ್ ಕೇಸ್. ಓಕೆ, ಯಾವುದಕ್ಕೂ ನಿಮ್ ಸಿಸ್ಟಮ್ನಾಗ ನೀವು ಎಲ್ಲಿ ರನ್ ಮಾಡ್ತಿರ್ತೀರಿ ಒಂದ್ ಸರ್ತಿ ಬ್ರೌಸರ್ ಹಿಸ್ಟ್ರಿ ಡಿಲೀಟ್ ಮಾಡ್ರಿ. ಸೊ ಬ್ರೌಸರ್ ಹಿಸ್ಟ್ರಿ ಡಿಲೀಟ್ ಮಾಡ್ಲಿಕ್ಕೆ ಯು ಹ್ಯಾವ್ ಟು ಪ್ರೆಸ್ ಕಂಟ್ರೋಲ್ H ಅಂತ ಕ್ಲಿಕ್ ಮಾಡ್ಬೋದು. ಅಥವಾ ಇಲ್ಲಿ ನಿಮ್ಗೆ ಏನಂತಂದ್ರೆ ಕಾರ್ನರ್ನಾಗ 3 ಡಾಟ್ಸ್ ಇರ್ತಾವ. ಈ 3 ಡಾಟ್ಸ್ನಾಗ ಯು ವಿಲ್ ಫೈಂಡ್ ಆಪ್ಷನ್ ದಟ್ ಇಸ್ ಹಿಸ್ಟ್ರಿ. ಸೊ ಕಂಪಲ್ಸರಿ, ಯಾಕಂದ್ರೆ ಅಲ್ಲಿ CSS ಒಂದು ಪ್ರಾಜೆಕ್ಟ್ ಇನ್ನೊಂದು ಪ್ರಾಜೆಕ್ಟ್ ಜೊತೆ ಕಾನ್ಫ್ಲಿಕ್ಟ್ ಆಗ್ತಾರೆ. ಸೊ ಅದಕ್ಕೆ ಹಿಸ್ಟ್ರಿ ಡಿಲೀಟ್ ಮಾಡೋದು. ಇಲ್ಲಿ ಡಿಲೀಟ್ ಬ್ರೌಸಿಂಗ್ ಡೇಟಾ ಅಂತ ತಗೋರಿ, ಆಲ್ ಟೈಮ್ ಅಂಡ್ ದೆನ್ ಕ್ಲಿಕ್ ಆನ್ ಡಿಲೀಟ್. ಡಿಲೀಟ್ ಆದ ತಕ್ಷಣ ನಿಮ್ದು ಪೂರ್ತಿ ಹಿಸ್ಟ್ರಿ ಡಿಲೀಟ್ ಆಗ್ಯದ. ಹಿಸ್ಟ್ರಿ ಡಿಲೀಟ್ ಆದ ತಕ್ಷಣ ಬ್ರೌಸರ್ದು ಕ್ಲಿಕ್ ಆನ್ ರಿಫ್ರೆಶ್ ಇನ್ ದಿಸ್ ಕೇಸ್. ಸೊ ರಿಫ್ರೆಶ್ ಮಾಡಿದ್ರಿ ಅಂತಂದ್ರೆ ಇಟ್ ವಿಲ್ ಸ್ಟಾರ್ಟ್ ರನ್ನಿಂಗ್ ಯುವರ್ ಅಪ್ಲಿಕೇಶನ್. ಸೊ ಈ ಅಪ್ಲಿಕೇಶನ್ ಆಸ್ ಐ ಟೋಲ್ಡ್ ಯು ದೇರ್ ಆರ್ 2 ಯೂಸರ್ಸ್. ಒಂದು ಅಡ್ಮಿನಿಸ್ಟ್ರೇಟರ್ ಇರ್ತಾನೆ, ಇನ್ನೊಂದು ಇಟ್ ವಿಲ್ ಬಿ ದ ಎಂಪ್ಲಾಯ್ಸ್ ಆಫ್ ದ ಕಂಪ್ನಿ ಆದ ಯೂಸರ್ಸ್ ಇರ್ತಾರೆ. ಸೊ ಈ ಯೂಸರ್ ರಿಜಿಸ್ಟರ್ ಆಗಬೇಕು ಅಂತಂದ್ರೆ ಇಲ್ಲಿ ನಮ್ಮಲ್ಲಿ ಒಂದು ರಿಜಿಸ್ಟರ್ ಅಂತ ಆಪ್ಷನ್ ಕೊಟ್ಟಿರ್ತೀವಿ. ಕ್ಲಿಕ್ ಆನ್ ರಿಜಿಸ್ಟರ್ ಆಪ್ಷನ್. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇಟ್ ಲಾಸ್ಟ್ ಫಾರ್ ಯುವರ್ ಡೀಟೇಲ್ಸ್ ಇನ್ ದಿಸ್ ಕೇಸ್. ಸೊ ಒಂದು ಬೇಸಿಕ್ ಡೀಟೇಲ್ಸ್, ನಾ ಈಗ ಒಬ್ಬ ಸಚಿನ್ ಅಂತ ರಿಜಿಸ್ಟರ್ ಮಾಡ್ತೀನಿ. ಸೊ ಐ ವಿಲ್ ಗಿವ್ ದ ನೇಮ್ ಆಸ್ ಸಚಿನ್. ಅವ್ನ ಮೊಬೈಲ್ ನಂಬರ್ 7897897890 ಅಂಡ್ ದೆನ್ ಪಾಸ್ವರ್ಡ್ ನಾ ಸಚಿನ್ ಅಂತ ಕೊಡ್ತೀನಿ. ಇಮೇಲ್ ID sachin@gmail.com. ಅಂಡ್ ಲಾಸ್ಟಿಗೆ ಅವನೊಂದು ಫೋಟೋ ಅಪ್ಲೋಡ್ ಮಾಡೋದಿರ್ತದೆ. ಚೂಸ್ ಫೈಲ್. You can select any photo in this case. So I'll just check if I have any photos. Okay, on the photo there, I'll just select this photo and click on register. So click ಮಾಡಿದ ತಕ್ಷಣ ನಿಮಗೆ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತೇಳಿ ಮೆಸೇಜ್ ತೋರಿಸ್ತು. ಸಕ್ಸಸ್ಫುಲಿ ಅಂತ ತೋರಿಸಿದ ತಕ್ಷಣ ನಾವು ಯು ಕ್ಯಾನ್ ಗೋ ಟು ಲಾಗಿನ್ ಪೇಜ್. ಲಾಗಿನ್ನಾಗ ನೀವು ಅಲ್ಲಿ ರಿಜಿಸ್ಟರ್ ಆಗಬೇಕಾದ್ರೆ ಅಲ್ಲಿ ಏನು ಮೊಬೈಲ್ ನಂಬರ್ ಕೊಟ್ಟಿದ್ರಿ ಸೇಮ್ ಮೊಬೈಲ್ ನಂಬರ್ ಇಲ್ಲಿ ಕೊಡಬೇಕು. ಸೊ ಕಂಪಲ್ಸರಿ ರಿಜಿಸ್ಟರ್ ಆದ್ಮೇಲೆ ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕು. ಡೈರೆಕ್ಟ್ ನೀವು ಮೊಬೈಲ್ ನಂಬರ್ ಎಂಟರ್ ಮಾಡಿದ್ರೆ ಬರಂಗಿಲ್ಲ. ಸೊ ಅದಕ್ಕೆ 7897897890 ಈ ಯೂಸರ್ ಆಲ್ರೆಡಿ ರಿಜಿಸ್ಟರ್ಡ್. ನಾನು ನಾಳೆ ಬಂದು ಮತ್ತೊಂದ್ಸತಿ ರಿಜಿಸ್ಟರ್ ಮಾಡೋದು ಬೇಕಾಗಲ್ಲ.
ಯಾಕಂದ್ರೆ ಆಲ್ರೆಡಿ ರಿಜಿಸ್ಟರ್ ಇರೋದ್ರಿಂದ ನೆಕ್ಸ್ಟ್ ಟೈಮ್ ಬಂದಾಗ ನಾವು ಡೈರೆಕ್ಟ್ ಇದೇ ನಂಬರ್ ಲಾಗಿನ್ ಮಾಡ್ಕೋಬಹುದು. ಸೇ ಪಾಸ್ವರ್ಡ್ ಅಲ್ಲಿ ಐ ಹ್ಯಾಡ್ ಗಿವನ್ ಸಚಿನ್, ಸೊ ಕ್ಲಿಕ್ ಆನ್ ಲಾಗಿನ್. ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಶೋ ದ ಹೋಮ್ ಪೇಜ್ ಇನ್ ದಿಸ್. ಹೋಮ್ ಪೇಜ್ ನ ಸುಮ್ಮದು ಪ್ರಾಜೆಕ್ಟ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಅವನಿಗೆ ತೋರಿಸ್ತು. ನಿಮ್ಗೆ ಏನ್ ಕ್ವೆರೀಸ್ ಅದ ಆ ಕ್ವೆರೀಸ್ ಕ್ಲಿಕ್ ಮಾಡ್ರಿ. ಇಲ್ಲಿ ಯು ಕ್ಯಾನ್ ಕ್ರಿಯೇಟ್ ದ ಕ್ವೆರಿ ಇನ್ ದಿಸ್ ಕೇಸ್. ಸೊ ಕ್ವೆರಿ ಒಳಗ ಯು ಕ್ಯಾನ್ ಸೆಲೆಕ್ಟ್ ದ ಯೂಸರ್. ಆಕ್ಚುಲಿ ರಿಜಿಸ್ಟರ್ಡ್ ಯೂಸರ್ಸ್ ಯಾರು ಇಲ್ಲ ಇಲ್ಲಿ. ಸೊ ಎನಿವೇ ಐ ಜಸ್ಟ್ ಕೀಪ್ ಐ ಶೋ ದಟ್ ಇನ್ ದಿಸ್. ನೆಕ್ಸ್ಟ್ ಕ್ವೆರಿ ಟೈಟಲ್, ಏನ್ ಕ್ವೆರಿ ಕೇಳಬೇಕಾಗಿದೆ ಯು ಕ್ಯಾನ್ ಆಸ್ಕ್ ದ ಕ್ವೆರಿ. ಸೊ ಇಲ್ಲಿ ಏನ್ ಮಾಡ್ತೀನಿ, ಐ ವಿಲ್ ಸೇ ಸಾಫ್ಟ್ವೇರ್ ಟೆಸ್ಟಿಂಗ್ ಸ್ಟೇಟಸ್. ನೆಕ್ಸ್ಟ್ ಅದು ಕ್ವೆರಿ ಬಗ್ಗೆ ಇನ್ಫಾರ್ಮೇಶನ್. ಸೊ hi, what's the software testing status of application. ಸೊ ನಿಮ್ಗೆ ಅದೇನು ಕ್ವೆರಿ ಅದ ಕ್ವೆರಿ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಇಟ್ ವಿಲ್ ಶೋ ದ ಕ್ವೆರೀಸ್ ಇನ್ ದಿಸ್. ಸೊ ಇಲ್ಲಿ ಏನಂತಂದ್ರೆ ದ ಸ್ಪೆಷಾಲಿಟಿ ಆಫ್ ದಿಸ್ ಅಪ್ಲಿಕೇಶನ್, ಇದು ಒಂದು ಕಂಪ್ನಿಗೆ ಯೂಸ್ ಮಾಡಿರೋದ್ರಿಂದ ಯಾರು ಏನ್ ಕ್ವೆರಿ ಕೇಳಾರ ಇಟ್ ಇಸ್ ನಾಟ್ ಕ್ಲೋಸ್ಡ್ ಇನ್ಫಾರ್ಮೇಶನ್, ಇದು ಓಪನ್ ಇನ್ಫಾರ್ಮೇಶನ್ ಅಂತ ಹೇಳ್ತೇವೆ ನಾವು. ಸೊ ಕ್ಲೋಸ್ಡ್ ಇನ್ಫಾರ್ಮೇಶನ್ ಅಂತಂದ್ರೆ ಅವಾಗ ಏನಾಗ್ತದ, ನೀವು ಇದು ಮಾಡಿದ್ದು ಎಲ್ಲರಿಗೂ ತೋರ್ಸಂಗಿಲ್ಲ. ಕ್ಲೋಸ್ಡ್ ಇನ್ಫಾರ್ಮೇಶನ್ ಇದ್ರೆ, ಓಪನ್ ಇನ್ಫಾರ್ಮೇಶನ್ ಇದ್ರೆ ಇಟ್ ಇಸ್ ಶೋನ್ ಟು ಎವ್ರಿಬಡಿ ಇನ್ ದಿಸ್ ಕೇಸ್. ಸೊ ಅದೇ ರೀತಿಯೊಳಗ ನಾವೊಂದು ಐಶ್ವರ್ಯ ಅಲ್ಲಿ ಸೆಲೆಕ್ಟ್ ಮಾಡಿದ ನೇಮ್ ಐಶ್ವರ್ಯ ಅಂತ ಇತ್ತು. ಸೊ ಐಶ್ವರ್ಯ ಅಂತ ಸೆಲೆಕ್ಟ್ ಆಗ್ಯದ, ಸಾಫ್ಟ್ವೇರ್ ಟೆಸ್ಟಿಂಗ್ ಸ್ಟೇಟಸ್ ಅಂಡ್ ಇಟ್ ಇಸ್ ಗಿವಿಂಗ್ ಅಸ್ ಅ ಇನ್ಫಾರ್ಮೇಶನ್. ಸೊ ಟೋಟಲ್ ಕ್ವೆರೀಸ್ 4 ಆಗ್ಯಾವ. ಅದರ ಇನ್ಫಾರ್ಮೇಶನ್ ಅಂತ ನೀವು ನೋಡ್ಬೋದು. ಅಥವಾ ಈವನ್ ಯು ಕ್ಯಾನ್ ಅಲ್ಲಿ ಹೆಂಗಂತಂದ್ರೆ ಸೇ ಐ ಲಾಗಿನ್ ಅಗೇನ್, ಇಲ್ಲಿ ಫೀಡ್ಬ್ಯಾಕ್ ಅಂತ ಆಪ್ಷನ್ ಇರ್ತದೆ. ದಟ್ ಇಸ್ ಒನ್ ಸೆಕೆಂಡ್, ಲೆಟ್ ಮೀ ಚೇಂಜ್ ದಿಸ್ ಫೀಡ್ಬ್ಯಾಕ್ ಲಿಸ್ಟ್. ಸೊ ಫೀಡ್ಬ್ಯಾಕ್ ಲಿಸ್ಟ್ನಾಗ ಯಾರ್ಯಾರು ಫೀಡ್ಬ್ಯಾಕ್ ಕೊಟ್ಟಾರ ಅಂತ ಆ ಇನ್ಫಾರ್ಮೇಶನ್ ನಿಮಗೆ ಇಲ್ಲಿ ತೋರಿಸ್ತದೆ. ಅದು ಫೀಡ್ಬ್ಯಾಕ್ ಹೆಂಗೆ ಕೊಡ್ಬೇಕಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ರೀತಿಯೊಳಗೆ ಬೇಸಿಕಲಿ ದೇ ಕ್ಯಾನ್ ಸಿ ದ ಫೀಡ್ಬ್ಯಾಕ್ ಇನ್ ದಿಸ್ ಕೇಸ್. ಅಂಡ್ ಲಾಸ್ಟ್ ಆಪ್ಷನ್ ಬಂದ ಇಲ್ಲಿ ಚೇಂಜ್ ಪಾಸ್ವರ್ಡ್. ಸೊ ಅವ ಯಾರು ಯೂಸರ್ ರಿಜಿಸ್ಟರ್ ಆಗಿರ್ತಾನೆ, ಸೊ ಎಕ್ಸಾಂಪಲ್ ಸಚಿನ್ ರಿಜಿಸ್ಟರ್ ಆಗಿದ್ದ, ರಿಜಿಸ್ಟರ್ ಆದಾಗ ಈ ನೀಡ್ಸ್ ಟು ಚೇಂಜ್ ಹಿಸ್ ಪಾಸ್ವರ್ಡ್. ಸೊ ಅವಾಗ ಅವ ಏನ್ ಮಾಡ್ತಾನೆ, ಕರೆಂಟ್ ಪಾಸ್ವರ್ಡ್ ಸಚಿನ್ ಅದ, ಹೊಸ ಪಾಸ್ವರ್ಡ್ 123 ಅಂತ ಬೇಕು, ನೆಕ್ಸ್ಟ್ 123 ಅಂತ ಕೊಡ್ತಾನ. ಚೇಂಜ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿದ್ರೆ ದ ಪಾಸ್ವರ್ಡ್ ಗೆಟ್ಸ್ ಚೇಂಜ್ಡ್. ಸೊ ಈ ರೀತಿಯೊಳಗ ಅವ್ನ ಪಾಸ್ವರ್ಡ್ ಏನದ, ದ ಪಾಸ್ವರ್ಡ್ ವಿಲ್ ಬಿ ಅಪ್ಡೇಟೆಡ್ ಇನ್ ದಿಸ್ ಕೇಸ್. ಸೊ ದಿಸ್ ಇಸ್ ಹೌ ಎ ಕಸ್ಟಮರ್, ಒನ್ ಪರ್ಸನ್ ಕ್ಯಾನ್ ಸೆಂಡ್ ಅ ಕ್ವೆರಿ ಟು ಅನದರ್ ಪರ್ಸನ್ ಇನ್ ದಿಸ್ ಕೇಸ್. ಈಗ ನೆಕ್ಸ್ಟ್, ಸೊ ಲೆಟ್ ಮೀ ಲಾಗ್ ಔಟ್ ಫ್ರಮ್ ಹಿಯರ್ ಇನ್ ದಿಸ್. ಸೊ ಲಾಗ್ ಔಟ್ ಮಾಡ್ತೀನಿ. ಲಾಗ್ ಔಟ್ ಮಾಡಿ now you can log in as an administrator in this case. So administrator login ಆಗ್ಲಿಕ್ಕೆ it is 9876543210. Password is admin123. ಇದು ನೆನಪಿಟ್ಕೋಬೇಕು ನೀವು. ಯೂಸರ್ ನೇಮ್ ಅಡ್ಮಿನಿಸ್ಟ್ರೇಟರ್ ದ ಮೊಬೈಲ್ ನಂಬರ್ ಬಂದು 9876543210, 9 ಪೂರಾ ಉಲ್ಟಾ. ನೆಕ್ಸ್ಟ್ ಪಾಸ್ವರ್ಡ್ ಬಂದು ಇಟ್ ಇಸ್ admin123 ಅಂತ ಟೈಪ್ ಮಾಡಬೇಕು. ಟೈಪ್ ಮಾಡಿ ಕ್ಲಿಕ್ ಆನ್ ಲಾಗಿನ್ ಇನ್ ದಿಸ್ ಕೇಸ್. ಸೊ ಲಾಗಿನ್ ಅನ್ನು ಕ್ಲಿಕ್ ಮಾಡಿದಾಗ ಅಡ್ಮಿನಿಸ್ಟ್ರೇಟರ್ ಹೋಮ್ ಪೇಜ್ ನ ಬರ್ತೀವಿ. ಅಡ್ಮಿನಿಸ್ಟ್ರೇಟರ್ ಹೋಮ್ ಪೇಜ್ ನಾಗ ಯು ಹ್ಯಾವ್ ಆಲ್ ದ ಇನ್ಫಾರ್ಮೇಶನ್ ಇನ್ ದಿಸ್ ಕೇಸ್. ಸೊ ಇದ್ರಾಗ ಏನಂತಂದ್ರೆ ವಿ ಹ್ಯಾವ್ ದ ಫಸ್ಟ್ ಇನ್ಫಾರ್ಮೇಶನ್, ವ್ಯೂ ಆಲ್ ಯೂಸರ್ಸ್. ಎಷ್ಟು ಮಂದಿ ರಿಜಿಸ್ಟರ್ಡ್ ಯೂಸರ್ಸ್ ಇದಾರೆ ಅವ್ರ ಇನ್ಫಾರ್ಮೇಶನ್ ಬೇಕು ಅಂದಾಗ ಯು ಕ್ಯಾನ್ ಕ್ಲಿಕ್ ಆನ್ ವ್ಯೂ ಯೂಸರ್ಸ್. ಇಲ್ಲಿ ವ್ಯೂ ಯೂಸರ್ಸ್ ಎಲ್ಲಾರ್ದು ಇನ್ಫಾರ್ಮೇಶನ್ ತೋರಿಸ್ತದೆ. ನೆಕ್ಸ್ಟ್ ಅದೇ ರೀತಿಯೊಳಗೆ ಸರ್ಚ್ ಮಾಡ್ಬೇಕಾಗಿದೆ ನಿಮಗೆ. ಈಗ ಎಕ್ಸಾಂಪಲ್ ವ್ಯೂ ಯೂಸರ್ ಎಲ್ಲಾರ್ದು ಬರ್ತದೆ. ಸರ್ಚ್ ಮಾಡ್ಬೇಕಾಗಿದೆ ಯು ಕ್ಯಾನ್ ಎಂಟರ್ ದ ನೇಮ್, ಆ ಪರ್ಟಿಕ್ಯುಲರ್ ಪರ್ಸನ್ ಅಷ್ಟೇ ಡೇಟಾ ಡಿಸ್ಪ್ಲೇ ಆಗ್ತದೆ. ನೆಕ್ಸ್ಟ್ ವ್ಯೂ ಡೇಟಾ ಸೆಟ್. ವ್ಯೂ ಡೇಟಾ ಸೆಟ್ ಅಂತಂದ್ರೆ ಇಲ್ಲಿ ನಿಮ್ದು ಏನೇನು ಡೇಟಾ ಆಡ್ ಮಾಡಿದ್ದದ ಆ ಡೇಟಾ ಸೆಟ್ಗಳು ತೋರಿಸ್ತದೆ. ಲೈಕ್ ಎಕ್ಸಾಂಪಲ್ ನೀವು ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಆಡ್ ಮಾಡ್ಬೇಕಾಗಿದೆ, ಆ ಇನ್ಫಾರ್ಮೇಶನ್ ಕ್ಯಾನ್ ಬಿ ಆಡೆಡ್ ಇನ್ ದಿಸ್ ಕೇಸ್. ಲೈಕ್ ಎಕ್ಸಾಂಪಲ್ ಒಂದು ಇನ್ಫಾರ್ಮೇಶನ್ ದಟ್ ಶುಡ್ ಬಿ ಎಂಟರ್ಡ್ ಫ್ರಮ್ ದ ಯೂಸರ್ ಪಾಯಿಂಟ್ ಆಫ್ ವ್ಯೂ. ಅಥವಾ ಅಡ್ಮಿನಿಸ್ಟ್ರೇಟರ್ ಯಾವುದೋ ಒಂದು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಆ ಇನ್ಫಾರ್ಮೇಶನ್ ಕೊಡಬೇಕು ಅಂತಂದ್ರೆ ದೇ ಡೂ ಥ್ರೂ ದ ಡೇಟಾ ಸೆಟ್ ಇನ್ ದಿಸ್ ಕೇಸ್. ಸೊ ಈ ಡೇಟಾ ಸೆಟ್ ನಾಗಿಂದ ಇನ್ಫಾರ್ಮೇಶನ್ ಕ್ಯಾನ್ ಬಿ ವ್ಯೂಡ್ ಬೈ ದ ಯೂಸರ್ಸ್ ಇನ್ ದಿಸ್. ಸೊ ಎಕ್ಸಾಂಪಲ್ ನಾನು ಮಾಡ್ತೀನಿ ಸಾಫ್ಟ್ವೇರ್ ಪ್ರಾಸೆಸ್. ಸೊ ಕೆಳಗೆ ಅಂತಂದ್ರೆ ಸಾಫ್ಟ್ವೇರ್ ಪ್ರಾಸೆಸ್, ಸೇ ವಿ ಆರ್ ಯೂಸಿಂಗ್ ವಾಟರ್ಫಾಲ್ ಮಾಡೆಲ್. ಸೊ ಈ ರೀತಿಯಾಗಿ ಇನ್ಫಾರ್ಮೇಶನ್ಸ್ ಕ್ಯಾನ್ ಬಿ ಆಡೆಡ್ ಬೈ ದ ಅಡ್ಮಿನಿಸ್ಟ್ರೇಟರ್ ಸೊ ಇಲ್ಲಿ ನೋಡ್ಬೋದು ಅಡ್ಮಿನಿಸ್ಟ್ರೇಟರ್ ಆ ಇನ್ಫಾರ್ಮೇಶನ್ ಆಡ್ ಮಾಡೋಣ. ಸೊ ಹಿಂಗೆ ಆಡ್ ಮಾಡಿದ ಇನ್ಫಾರ್ಮೇಶನ್ ಕೀಪ್ಸ್ ಆನ್ ರೆಕಾರ್ಡಿಂಗ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಬಂದು ವ್ಯೂ ಆಲ್ ಕ್ವೆರೀಸ್. ಸೊ ವ್ಯೂ ಆಲ್ ಕ್ವೆರೀಸ್ನಾಗ ಯಾರ್ಯಾರು ಏನೇನು ಕ್ವೆರೀಸ್ ಕೇಳಿದ್ರೆ ಆ ಕ್ವೆರಿ ಇನ್ಫಾರ್ಮೇಶನ್ ಕ್ಯಾನ್ ಬಿ ವ್ಯೂಡ್ ಬೈ ದ ಅಡ್ಮಿನಿಸ್ಟ್ರೇಟರ್. ಸೊ ಇದು ಐಶ್ವರ್ಯ ಕ್ವೆರಿ ಒಂದದ,
ಸಾಫ್ಟ್ವೇರ್ ಟೆಸ್ಟಿಂಗ್ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲಿ ಮೆನ್ಷನ್ ಮಾಡಿದ್ರು. ನೆಕ್ಸ್ಟ್ ಇದಾದ್ಮೇಲೆ ವ್ಯೂ ಆಲ್ ಫೀಡ್ಬ್ಯಾಕ್ಸ್. ಸೊ ಈಗ ಯಾವ್ದಾವ್ದು ಫೀಡ್ಬ್ಯಾಕ್ ಕೊಟ್ಟಾರ ಆ ಇನ್ಫಾರ್ಮೇಶನ್ ಇಲ್ಲಿ ನೋಡ್ಬೋದು. ಸೊ ಎಕ್ಸಾಂಪಲ್ ಅಶು ಅಂತ ಇದಾರೆ, ಅವರು ದೇ ಹ್ಯಾವ್ ಗಿವನ್ ದ ಫೀಡ್ಬ್ಯಾಕ್. ಇನ್ ದಿಸ್ ಕೇಸ್ ಏನ್ ಫೀಡ್ಬ್ಯಾಕ್ ಅದ ಇಲ್ಲಿ ಇನ್ಫಾರ್ಮೇಶನ್ ತೋರಿಸ್ಲಿಕ್ಕೆ ಅದು ಯಾವತ್ತು ಕೊಟ್ಟಾರ ಅಂಡ್ ಡಿಲೀಟ್ ಮಾಡೋದಿತ್ತಂದ್ರೆ ಯು ಕ್ಯಾನ್ ಡಿಲೀಟ್ ದ ಆಪರೇಷನ್ ಇನ್ ದಿಸ್. ಸೊ ಈ ರೀತಿ ಒಳಗ ಒಂದು ಯೂಸರ್ ಇನ್ನೊಂದು ಯೂಸರ್ ಕೇಳಿದಾಗ ದ ಯೂಸರ್ ಕ್ಯಾನ್ ಗಿವ್ ದಟ್ ಪರ್ಟಿಕ್ಯುಲರ್ ಫೀಡ್ಬ್ಯಾಕ್ ಇನ್ ದಿಸ್ ಕೇಸ್. ಸೊ ಈ ಫೀಡ್ಬ್ಯಾಕ್ ಅಂತಂದ್ರೆ ಇಟ್ ವಿಲ್ ಬಿ ವ್ಯೂಡ್ ಬೈ ದ ಯಾರು ಕ್ವೆರಿ ಮಾಡ್ಯಾರ ಅವ್ರು ಆ ಇನ್ಫಾರ್ಮೇಶನ್ ನೋಡ್ಕೋಬಹುದು. ಸೊ ಎಕ್ಸಾಂಪಲ್ ಆಕ್ಚುಲಿ ಇನ್ನೊಂದು ಅಕೌಂಟ್ ಇಲ್ಲ ಇಲ್ಲಿ, ಜಸ್ಟ್ ಚೆಕ್ ವಿತ್ ಒಂದು ನಿಮಿಷ, ಅಲ್ಲಿ ಲಾಗಿನ್ ಆಗಿ ಇನ್ನೊಬ್ರದ್ದು ಯೂಸರ್ದು ಇನ್ಫಾರ್ಮೇಶನ್ ತಗೋತೀನಿ. ಸೊ ದಟ್ ಇಸ್ user Aishwarya. Will go with this. Log out. Enter the... ಓಕೆ, ಒಂದು ಕೆಲಸ ನೋಡಿ, ಇನ್ನೊಂದು ಯೂಸರ್ಗೆ ಲಾಗಿನ್ ಮಾಡ್ಕೊಂಡ್ಬಿಟ್ರೆ, ಲಾಗಿನ್ ಮಾಡ್ಕೊಂಡು ಈ ಯೂಸರ್ ಆ ಪರ್ಟಿಕ್ಯುಲರ್ ಯೂಸರ್ಗೆ ದೇ ಕ್ಯಾನ್ ಆಸ್ಕ್ ದ ಕ್ವೆರಿ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ the communication can be performed between one user to another user through this particular application. So in on the user probably 9845356246 password Vivek. Okay, none the account illa ille. So you can create a one more account also in this. So in on the account create madamu Vivek 9845356246 password Vivek@gmail.com and just one photo upload ಮಾಡ್ರಿ, ರಿಜಿಸ್ಟರ್. ಸೊ ರಿಜಿಸ್ಟರ್ ಆದ ಲಾಗಿನ್ ಅಂತ ಕ್ಲಿಕ್ ಮಾಡ್ತೀವಿ. ಸೊ ಬೆಟರ್ ಎರಡು ಸಪ್ರೇಟ್ ಯೂಸರ್ ನೀವು ಕ್ರಿಯೇಟ್ ಮಾಡ್ಕೊಂಡ್ಬಿಡ್ರಿ, ಸೊ ದಟ್ ಒಂದು ಯೂಸರ್ ಕಡೆಯಿಂದ ಇನ್ನೊಂದು ಯೂಸರ್ಗೆ ರಿಕ್ವೆಸ್ಟ್ ಹಾಕೋಬಹುದು. 9845356246 ಪಾಸ್ವರ್ಡ್ ಇಸ್ ವಿವೇಕ್ ಕ್ವೆರಿ. ಸೊ ಯೂಸರ್ ಆಕ್ಚುಲಿ ಇಲ್ಲಿ ನೇಮ್ ಡಿಸ್ಪ್ಲೇ ಆಗಬೇಕು, ನಾನು ಚೆಕ್ ಮಾಡ್ತೀನಿ. So I'll put the same thing, software testing status. Okay, so log out madre, then we'll log in to Sachin in this 78978978990. Password is password 123 change ಮಾಡಿದ್ವಿ ನಾವು. So login ಆಗ್ತಾನೆ. So login ಆದ ತಕ್ಷಣ queries, even he can see the queries in this case. He can send the queries in this. ಈ query ಕಳ್ಸಿದ್ದ it can be viewed by the administrator. So ಇಲ್ಲಿ ಕಳ್ಸಿದ query administrator ನ ಹೋಗ್ರಿ. That is 9876543210. Password is admin123. Sorry, 9876543210. Password admin123. Okay. So ಈಗ ನೋಡ್ಬೋದು ನೀವು ಅಲ್ಲಿ ಯೂಸರ್ಸ್ನಾಗ ಹೋಗ್ರಿ. ನಾವು ಯು ಕ್ಯಾನ್ ಸಿ ವಿವೇಕ್ ಅಂತ ಒಂದು ಯೂಸರ್ ಎಕ್ಸ್ಟ್ರಾ ಆ್ಯಡ್ ಆಗ್ಯಾರ. ಸೊ ಇವ್ರು ಏನೇನು ಕ್ವೆರೀಸ್ ಕೇಳಾರ, ಸೊ ಆ ಕ್ವೆರೀಸ್ನು ಇದ್ರೊಳಗೆ ನೋಡ್ಬೋದು. ಲೈಕ್ ಎಕ್ಸಾಂಪಲ್ ವಿವೇಕ್ ಅಂತ ಕ್ವೆರಿ ಅದ, ವಿವೇಕ್ ಅವ ಏನು ಕ್ವೆರಿ ಕೇಳೋಣ, ದ ಅಡ್ಮಿನಿಸ್ಟ್ರೇಟರ್ ಕ್ಯಾನ್ ಸಿ ದಟ್ ಪರ್ಟಿಕ್ಯುಲರ್ ಕ್ವೆರಿ, ಈ ಕ್ಯಾನ್ ಕಮ್ಯುನಿಕೇಟ್ ವಿತ್ ದ ರೆಸ್ಪೆಕ್ಟಿವ್ ಎಂಪ್ಲಾಯ್ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ನಾವೇನಂತಂದ್ರೆ ಒಂದು ಕ್ವೆರಿ ಕ್ರಿಯೇಟ್ ಮಾಡಿಕೊಂಡು ಒಂದು ಸಾಫ್ಟ್ವೇರ್ ಕ್ರಿಯೇಟ್ ಮಾಡಿಕೊಂಡು ವಿ ಕ್ಯಾನ್ ಕಮ್ಯುನಿಕೇಟ್ ವಿತ್ ದ ಅಡ್ಮಿನಿಸ್ಟ್ರೇಟರ್ ಆರ್ ದ ಮ್ಯಾನೇಜ್ಮೆಂಟ್ ಆಫ್ ದ ಕಂಪನಿ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ಒಂದು ಕಮ್ಯುನಿಕೇಶನ್ ಚಾನಲ್ ಕ್ರಿಯೇಟ್ ಮಾಡ್ಲಿಕ್ಕೆ ಈ ಕ್ವೆರಿ ಫಾರ್ಮುಲೇಷನ್ ಅಂತ ಒಂದು ಸಾಫ್ಟ್ವೇರ್ನ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ಬೇಕ್ರಿ. ಅರ್ಥ ಆಯ್ತ್ರಿ ಇದು ಎಕ್ಸಿಕ್ಯೂಷನ್? ಇದು ನಾ ಕಾಲೇಜ್ ಇದು ರೆಕಾರ್ಡಿಂಗ್ ಮಾಡಿದ್ದ ನಾ ಗ್ರೂಪ್ನಾಗ ಶೇರ್ ಮಾಡ್ತೀನಿ. ಪ್ಲಸ್ ಕಾಲೇಜ್ನಾಗ ಒಂದಿನ ಮೋಸ್ಟ್ಲಿ ಈಗ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ಅಂದ್ರೆ, ಸೊ ಈಗ ಆಗಂಗಿಲ್ಲ, ಎಕ್ಸಾಮ್ ಮುಗಿದ್ಮೇಲೆ ಒಂದಿನ ಬರ್ಲಿಕ್ಕೆ ಹೇಳ್ತೀನಿ ರೀ. ಬಂದಾಗ ನೀವಲ್ಲಿ ಕಾಲೇಜ್ನಾಗ ಬಂದು ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕಲ್ಲಿ. ಅರ್ಥ ಆಯ್ತ್ರಿ ಇದು?